ಈಗ ಒಂದು ಪ್ರ್ಯಾಂಕ್ ಮಾಡ್ಕೊಂಡ್ಬಂದು ಪಾಪ ಹೆಂಗಿತ್ತವ ಪ್ರ್ಯಾಂಕು ಅಳುತ್ತಾ ಇದೆಲ್ಲ ಹತ್ಬಿಟ್ಟೆಲ್ಲ ಪ್ರ್ಯಾಂಕ್ ಮಾಡಿದ್ದೀನಿ. ಫುಲ್ ರಿಯಲ್ ಆಗಿ ಹತ್ಬಿಟ್ಟೆ. ಯಾವ ಥರ ಹತ್ತಿದೆ ಈ ಫೋಟೋ ತೆಗಿಬೇಕಾ? ಈ ಮಸಾಲೆ ಪಾಪಡ್ ಅಂದರೆ ನನಗಾಗಲಿ ಮೌಲಿಂಗಾಗಲಿ ತುಂಬ ಇಷ್ಟ. ನಾನು ಆರ್ಡರ್ ಮಾಡ್ತೀನಿ ಇಲ್ಲಿಂದ ಬಂದ್ರೆ. ನಿಮ್ಗೆ ಆರ್ಡರ್ ಮಾಡಕ್ ಬರಲ್ಲ ಪಾಪ. ಅಮ್ಮ ಬಾ. ನನ್ನ ತಮ್ಮ ಒಂದು ಮಾಡಿದ್ದಾನೆ. ಹೆಂಗೂ ಬಂದೆ ಅಂದರೆ ಈಗ ಬಂದೆ ಅಂತಂದ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಮೊನ್ನೆ ನಿಮ್ಗೆ ಹೇಗೆ ಅನಿಸ್ತೇನೋ ಗೊತ್ತಿಲ್ಲ. ಐ ಥಿಂಕ್ ಈ ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಬಂದಿದ್ದೀವಿ. ಒಂಚೂರು ಮನಸ್ಸುಗಳು ಸರಿ ಇರಲಿಲ್ಲ, ಬಾಡಿ ಸಪೋರ್ಟ್ ಮಾಡ್ತಿರಲಿಲ್ಲ, ಹಾಗೆ ಹೇಗೆ ಅಂತ ಅನ್ಕೊಂಡು ಇವತ್ತು ನಾನು ಮೌಲಿಂಗ್ಗೆ ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ಸೊ ಸುಮಾರು ಜನ ಮಿಸ್ ಮಾಡ್ಕೊತಾ ಇದ್ರಿ, ಅಫ್ಕೋರ್ಸ್ ಹೌದು. ಸೊ ಇವತ್ತು ನಾನು ಪ್ರ್ಯಾಂಕ್ ಮಾಡಬೇಕು ಅಂತ. ಆದರೆ ಆ ಪ್ರ್ಯಾಂಕ್ನ ನಾನು ಇವತ್ತು ಹಾಕಲ್ಲ, ನಾಳೆ ನಿಮ್ಗೆ ಹಾಕ್ತೀನಿ. ಪ್ರ್ಯಾಂಕ್ ಏನು ಅಂತಂದ್ಬಿಟ್ಟು ನಾಳೆದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವತ್ತು ನನ್ನ ಮೇಜರ್ ಟಾಸ್ಕ್ ಇರುತ್ತೆ. ಬಟ್ ಅದೇನೆಂದರೆ ಮೇಜರಾಗಿ ಇದರಲ್ಲಿ ಅವಳಿಗೂ ಹರ್ಟ್ ಆಗಂಗಿಲ್ಲ. ನಮ್ಮ ಮನೆ ಗೊಂಬೆ ಎಲ್ಲಾದರೂ ನೋಡಿದ್ದೀರಾ? ಮೌಲಿಶ್ರೀ, ನಮ್ಮ ಮನೆ ಗೊಂಬೆ ಎಕ್ಸಾಕ್ಟಾಗಿ ಅಷ್ಟು ಮಾತ್ರ ಆಚೆ ಇದೆ. ಸ್ಲಿಪ್ಪರಾ? ಖಾಲಿ ಆಗೋಯ್ತು ಸ್ಲಿಪ್ಪರ್ ಆಗಲೇ. ಇಲ್ಲ ಇವಾಗ ಹಂಗೆ ವ್ಯಾನಿಟಿ ಬ್ಯಾಗ್ ಬೇಕು. ಏಯ್ ಕಾಣಿಸ್ತು ಸೈಡಿಂದ ನಗು. ನಿಮ್ಮನ್ನ ತಾನೇ ಕೇಳಬೇಕು ನಾನು. ಸದ್ಯಕ್ಕೆ ಬಜೆಟ್ ಕಮ್ಮಿ ಇದೆ, ದಯವಿಟ್ಟು ಬಜೆಟ್ ಒಂಚೂರು ಕಮ್ಮಿ ಇದೆ. ನನಗೊಂದು ವಿಷಯ ಹೇಳಬೇಕು, ಬಟ್ ಹೇಳ್ತೀನಿ ನಿಮಗೆ. ಹೇಳ್ತೀನಿ, ಈಗ ತಾನೇ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಒಂದು ಹೇಳೋಣ ಪಾಪ. ಇಲ್ಲಿಂದ ಎಷ್ಟು ದೂರ? ಓಕೆ, ಬೀಗ ಹಾಕೊಂಡು ಬರ್ತೀಯಾ? ಆಯ್ತಾ ಬ್ರೇಕ್ಫಾಸ್ಟು? ಹಿಂದೆ ಬರ್ತಾವಲ್ಲಪ್ಪ, ಬರಬೇಡ ಪಾಪ. ಅಲ್ಲೇ ಇರೋ, ನಾನು ತೊಗೊಂಬರ್ತೀನಿ. ಈಗ ಕ್ಯಾಮ್ರಾ ಏನು ಮಾಡಿಬಿಟ್ಟು ಅದು ರೆಕಾರ್ಡ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡಬೇಕಲ್ವಾ, ಅದಕ್ಕೆ. ಈಗ ಪ್ರ್ಯಾಂಕ್ ಮಾಡ್ತಾಯಿದ್ದೀನಲ್ಲ, ವಿಷಯ ಏನಂತಂದರೆ 2-3 ದಿನದಿಂದ ನಾನು ಮೌಲ್ಯ ಸರಿಯಾಗಿ ಮಾತಾಡ್ತಾಯಿಲ್ಲ. ಅಂದರೆ ಏನು ಮಾಮೂಲಿ ಇದೆಯಲ್ಲ ಆ ಥರ ಒಂದು ಅಷ್ಟು ಇದಾಗಿಲ್ಲ. ಈಗ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಪ್ರ್ಯಾಂಕು. ನಾನು ಏನಕ್ಕೆ ಸಪ್ಪಗಿದ್ದೀನಿ ಅಂತಂದರೆ, ನನ್ನದು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿದೆ. ನಮ್ಮದು ಈಗ ಡೆಲಿವರಿಗೆ ಮತ್ತು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಇಟ್ಟಿದ್ದೆಲ್ಲ ಹೊಗೆ ಹಾಕಿದೆ ಅಂತಂದ್ಬಿಟ್ಟು ಅವಳ ಹತ್ರ ಹೇಳ್ತೀನಿ. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಮೌಲ್ಯ ತಿಳಿಸಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತಂದ್ಬಿಟ್ಟು. ನೋಡೋಣ, ಅವಳು ನನಗೆ ಸಪೋರ್ಟ್ ಮಾಡ್ತಾಳೆ ಅಥವಾ ಬೈತಾಳ. ಯಾಕಂದರೆ ಇಬ್ಬರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ಲ. ಸೊ ಅದರಲ್ಲಿ
ನಂದು ಇನ್ವೆಸ್ಟ್ಮೆಂಟ್ಸ್ ಬೇರೆ ಇದೆ, ಬೇರೆ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ಸೊ ಆದರೆ ಈ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇದು ಇವತ್ತಿನ ಪ್ರಾಂಕು. ಓಕೆ, ಅದಕ್ಕೊಂದು ವೆಲ್ಕಮ್ ಹೇಳ್ಬಿಡ್ತೀನಲ್ಲ. ಈಗ ಒಂದು ಪ್ರ್ಯಾಂಕ್ ಮಾಡ್ಕೊಂಡ್ಬಂದು ಪಾಪ ಹೆಂಗಿತ್ತವ ಪ್ರ್ಯಾಂಕು? ಅವಾಗ್ಲೇ ಹೇಳ್ದೆ ಅಲ್ಲ ಅದು ಇದಕ್ಕೆ ಹಂಗಲ್ಲವ, ಅದು ಒಳಗಡೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಆಲ್ರೆಡಿ ಟೆನ್ಷನ್ ಆಗಿರೋರ ಹತ್ರ ಟೆನ್ಷನ್ ಆಗಿ ಬಿಹೇವ್ ಮಾಡಿದ್ರೆ ಅದ್ ಚೆನ್ನಾಗಿ ಟೆನ್ಷನ್ ಅಲ್ಲಿ ಮಾಡ್ತವ. ಅಳುತ್ತಾ ಇದೆಲ್ಲ ಹತ್ಬಿಟ್ಟೆಲ್ಲ ಪ್ರ್ಯಾಂಕ್ ಮಾಡಿದ್ದೀನಿ. ನಾಳೆ ಕಾಯ್ತಾ ಇರಿ, ಆ ವಿಡಿಯೋ ಹಾಕ್ತೀನಿ. ಸಾಕಾದ ಬಂದಿದೆ, ನಿಜವಾಗ್ಲೂ ಖುಷಿ ಆಯ್ತು. ನನ್ನ ಹೇಳ್ತೀನಿ, ನನ್ನ ನನಗೆ ಪ್ರೈಡ್, ಪೆರ್ಮೆ ಏ ಅಂತ. ಓಕೆ ಪಾಪ, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ನಾನ್ ದುಡ್ಡಿಲ್ಲ ಯಾವತ್ತೂ ತಲೆ ಕೆಡ್ಸ್ಕೊಂಡೋಳಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸೂಪರ್. ಹಂಗೆ ಬೇಕಾದ್ರೂ ಬದುಕ್ಬಿಡ್ತೀನಿ, ಅಷ್ಟು ಕೆಪಾಸಿಟಿ ಇದೆ. ಸೊ ಪ್ರ್ಯಾಂಕ್ ವಿಷಯ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ, ಅದೇ ಪ್ರ್ಯಾಂಕು. ನಾಳೆ ಎಡಿಟ್ ಮಾಡ್ಬಿಟ್ಟು ಬರೀ ಪ್ರ್ಯಾಂಕ್ ಮಾತ್ರ ಹಾಕ್ತೀನಿ. ಓಕೆನಾ? ಇವತ್ತು ಡೈಲಿ ವ್ಲಾಗ್ಗೆ ಕಂಟಿನ್ಯೂ ಆಗಿರೋ. ಸರಿ, ಏನಾಯ್ತವ? ಓಪನ್ ಮಾಡಿ ಅಲ್ವಾ? ಮಂಡಿ ಫೋಲ್ಡ್ ಮಾಡಕ್ ಆಗ್ತಾ ಇಲ್ವಂತೆ, ಅಯ್ಯೋ. ಅದಕ್ಕೆ ಸಂಜೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಸಂಜೆನೆ ಓಪನ್ ಮಾಡೋದವರು, ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಒಂಚೂರು ತಡ್ಕೊಳಮ್ಮ ಅಂತ. ಓಡ್ಬರೋಣ ಅಲ್ಲಿಗೆ? ಇಲ್ಲ, ಆನೋ ಮಲಗಿದಾನಂತೆ, ಪೇನ್ ತಡಿಯಕ್ ಆಗ್ತಾ ಇಲ್ಲ ಅಂತ ಪಾಪ. ಪೇನ್ ಕಿಲ್ಲರ್ ಇಲ್ಲ, ನಾವು ರಾತ್ರಿ ತರ್ಗು ತಡಿ 2 ಸಲ ಆಗ್ಬಿಡುತ್ತೆ ಅಂದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಏನ್ ಮಾಡೋದು, ಸಂಜೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿ ಆ ಯಪ್ಪನ ಹತ್ರ. ಇನ್ನು ಅದು ಹತ್ರನೇ ಅದ್ ಏನಕ್ಕೆ ಆಗ್ತಾ ಇದೆ ಅಂತ ಅದನ್ನ ಐಡೆಂಟಿಫೈ ಮಾಡೋಣ ಅನ್ನಂಗೂ ಇಲ್ಲ. ಅಲ್ಲ, ಈಗ ಹೆಂಗಿದ್ರು ಹತ್ರ ಬಂದಿದ್ದೀವಲ್ಲ. ಹಾಸ್ಪಿಟ್ಲ್ ಓಪನ್ ಇದ್ರೆ ಇವಾಗೆ ಕರ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಹಾಸ್ಪಿಟ್ಲ್ ಓಪನ್ ಇಲ್ವಲ್ಲ. ಈ ಟ್ರಾಫಿಕಲ್ಲಿ ಮೂವೇ ಆಗ್ತಾ ಇಲ್ಲ. ಫೈನಲಿ ನಮ್ಮ ಲೊಕೇಶನ್ಗೆ ನೀವ್ ಕರ್ದಿರೋರೆಲ್ಲ ಬಂದಿದ್ರಾ? ಬರಲ್ಲ ಯಾರು ಬಿಡಿ. ಅದು ಬೇರೆ ಅಷ್ಟು ಬಿಕ್ಕದಾಗಂತೂ. ಓಕೆ, ಇದು ನಾವು ಯಾವ ವಿಷಯ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಇನ್ವಿಟೇಷನ್ ಕೊಟ್ಟವರೆಲ್ಲ ನಮ್ಮ ಫಂಕ್ಷನ್ಗಳಿಗೆ ಬರ್ತಾರಾ ಅಥವಾ ನಮ್ಮ ಸಿನಿಮಾ ಕರೆದಿತ್ತು. ಫಸ್ಟ್ ಬೇಸಿಕ್ ನಾವೇ ಹೋಗಲ್ಲ, ಬನ್ನಿ. ಅದಕ್ಕೆ ನಾನು ಯಾರು ಕರೆಯೋದೇ ಇಲ್ಲ. ಈಗ ಹಂಗೆ ಆಗ್ತಾ ಇರೋದು, ಹೋಗ್ದೆ ಎಲ್ಲ ಕರಿಯೋದೇ ಸ್ಟಾಪ್ ಮಾಡ್ತಾರೆ. ಹೆಂಗೂ ಬರಲ್ಲ ಅವರಿಬ್ರು. ನಾನು ಹಂಗಲ್ಲ, ಈಗ ನನಗೂ ರೂಢಿ ಆಗ್ಬಿಟ್ಟಿದೆ ಹಂಗೆ. ಅಲ್ಲ, ಈಗ ನೀವೊಬ್ಬರೇ ಹೋದ್ರೆ ನನ್ನ ಬಗ್ಗೆ ಕೇಳ್ತಾರೆ, ನಾನೊಬ್ಳೆ ಹೋದ್ರೆ ನಿಮ್ಮ ಬಗ್ಗೆ ಕೇಳ್ತಾರೆ. ಅದಕ್ಕೆ ಒಂಥರ ಹೋಗಕ್ ಬೇಜಾರು. ನಾವು ಅಲ್ಲಿಗೆ ತಾನೇ ಹೋಗ್ತಾ ಇರೋದು. ಹೌದು, ಇದು ಹಿಡ್ಕೊಂತೀರಾ? ಸಾರಿ ಭಾರ ಇದೆ. ಒಳ್ಳೆ ಮೇಡಮ್, ಹೊಟ್ಟೆ ಹಸ್ಬೇಕಿದೆ ನಿಮಗೆ? 2 ಗಂಟೆ ಆಯಿತು. ಇಡ್ಲಿ ತಿಂದೆ ನಾನು, ಬಿಸಿ. ಆದರೆ ನಾನು ತಿಂದಿಲ್ವಲ್ಲ, ಬರೀ ಕಾಫಿ ಕುಡ್ಕೊಂಬಂದ್ಬಿಟ್ಟೆ. ನಿಮ್ಮ ಹತ್ರ ಕಾಸಿಲ್ಲ, ಏನು ತಿನ್ಬೇಡಿ. ನಿಜವಾಗ್ಲೂ ಪ್ರ್ಯಾಂಕ್ ಮಾಡಿದ್ದು ಅದು ಹತ್ತಿದ್ದು ರಿಯಲ್ ಆಗಿ ಹೆಡೇಕ್ ಬಂದ್ಬಿಡ್ತು ಪಾಪ ನನಗೆ. ನನಗೆ ಟೆನ್ಷನ್ ಗೆಡ್ಡೆಗೆ ಬಂದ್ಬಿಟ್ಟಿದೆ, ಹೋಗ್ತಾ ಇಲ್ಲ ಅವಾಗಿಂದ. ಹೌದಾ? ಒಂದು ಪ್ರ್ಯಾಂಕ್ನ ಕತೆ. ಮೂಲೆಯಲ್ಲಿ ಜ್ಯುವೆಲರಿ ನೋಡ್ತಾ ಇದ್ದಾಳೆ. ಯಾವುದು? ವೈಟ್ ಹೈಲೈಟ್ ಆಗಿ ಕಾಣುತ್ತೆ, ಪಿಂಕ್. ಆಯ್ತಾಯ್ತು, ನಾನು ಬ್ಲಾಗ್ ಮಾಡ್ತಿರೋದು ಗೊತ್ತಿಲ್ವ ನಿನಗೆ? ನಾನು ಆಗಲೇ ಅಲ್ಲಿ ಶೂಟ್ ಮಾಡ್ಕೊಂಡೆ. ನಿನ್ನ ಹತ್ರ ಮೈಕ್ ಇದೆ ಅಂದ್ಕೊಂಡು ನೀನು ಮಾತಾಡ್ತಿರೋದೆಲ್ಲ ಅಲ್ಲಿ ರೆಕಾರ್ಡ್ ಆಗುತ್ತೆ, ನಾನು ಕೇಳಿಸ್ಕೊತೀನಿ ಕಳ್ಳಿ ಅಂತ. ಇಲ್ಲ, ನಾನು ಮೈಕ್ ಹಾಕಿರ್ಲಿಲ್ಲ. ಅದೇ ಗೊತ್ತಾಯ್ತು, ಹೇಳ್ದೆ. ನಮ್ಮ ಡಾರ್ಲಿಂಗ್ಸ್ಗೆ ಈ ಫೋಟೋ ತೆಗಿಬೇಕಾ? ಬೇಗ ಬೇರೆ ಫುಲ್ ಟ್ರೆಡಿಷನಲ್ ಬರುತ್ತೆ ಇದು ಪೂರ್ತಿ. ನಿಮ್ ಜೊತೆ ಮಾಡೋದು ಸ್ವಲ್ಪ ಬೇರೆ ತರ ಬರುತ್ತೆ, ಇಂಡೋ ವೆಸ್ಟರ್ನ್ ತರ. ತಿರುಗಿ ಈ ಕಡೆ ನೋಡಿ. ಮೌಲಿನ್ಗೆ ಇದಿಷ್ಟ ಅಲ್ಲ, ಇದು ನಂದಲ್ಲ ಸ್ಯಾರಿ. ಓ, ಇದು ಅಕ್ಕಂದ. ಸೊ ಇಲ್ಲಿ ನಮ್ಮ ಅಕ್ಕ ಮೇಡಮ್ ಅವರು ಫುಲ್ ಬ್ಯುಸಿ ಇರೋ ಕಾರಣ, ಮೌಲ್ಯ ನೀನು ಸಗದಾಗ ಸೆಲೆಕ್ಟ್ ಮಾಡ್ತೀಯಾ, ನೀನು ಸೆಲೆಕ್ಟ್ ಮಾಡು ಅಂತ ಹೇಳಿದ್ರಂತೆ. ಟೈಮ್ ಆಗೋಗ್ತಾ ಇದೆ. ಮೇಡಮ್ ಇನ್ನೂ ಬಿಡಕ್ಕೆ ರೆಡಿ ಇಲ್ಲ. ನಂಗೆ ಹೊಟ್ಟೆ ಹಸ್ವಾಗ್ತಿದೆ. ಮಿಡ್ಲಲ್ಲಿ ಅವ್ರೇನೋ ಇಡ್ಲಿ ತಿನ್ಕೊಂಡ್ರು, ನಾನು ಕಾಫಿ ಕುಡಿಬೇಕಾದ್ರೆ ಅವಳಿಗೆ ಎನರ್ಜಿ ಇದೆ, ನನ್ನ ಹತ್ರ ಎನರ್ಜಿ ಇಲ್ಲ, ಖಾಲಿ ಆಗ್ಬಿಟ್ಟಿದೆ ಎನರ್ಜಿ. ಹೋಗ್ತಾ
ಹೊಟ್ಟೆ ಹಸ್ವಾಗ್ತಿದೆ, ಏನು ಮಾಡಲಿ. ಮೂಲಿ ಶ್ರೀ ಪಳ್ಳಿಯರು ಬನ್ನಿ ಬೇಗ ದಯವಿಟ್ಟು. ಈಗ ಸಮಯ 3:23. ಅದು ಏನೋ ಈ ಫೋನಲ್ಲಿ ರೆಕಾರ್ಡ್ ಆಗೋದೇ ಇಲ್ಲ. ಈಗ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ ನನಗೆ. ಇಡೋಣ ಬೆಳಿಗ್ಗೆ ಅದೊಂದು ಪ್ರ್ಯಾಂಕ್ ಮಾಡಿದ್ದು, ಸ್ಟ್ರೆಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡಿದ್ದು ಎಲ್ಲ ಜೀರ್ಣ ಹೋಗ್ಬಿಟ್ಟಿದೆ ಏನವ. ಎಲ್ಲ ಹೋಗೋಣ ಈಗ ಊಟಕ್ಕೆ. ಎಲ್ಲಾರು ರೆಡಿರಿ. ಏನು ಮಾತಾಡಿ, ಹೊಟ್ಟೆ ತುಂಬವರೆಗೂ ಮಾತಾಚೆ ಬರೋದು ನನಗೆ. ಏನು ಇದ್ರಿ ಊಟನೇ ಮಾಡ್ತಾ ಇರ್ಲಿಲ್ಲ ನೀವು. ಊಟ ಬಟ್ ಇಲ್ಲ ಫಿಕ್ಸ್ ಆಗ್ಬಿಟ್ಟಿದೆಯಲ್ಲ ಅವೆಲ್ಲ, ಹೀಗಾಗಿ ಮುಂದಕ್ಕೆ ಹಾಂ ತೆಗೆದು ನೋಡಿ. ಇಲ್ಲಿ ಕೂರ್ತಾ ಇದೆಯಲ್ಲ ಚಿನ್ನು, ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಚಿನ್ನು. ಇದಕ್ಕೆ ನಾನೇ ಅಂಬಾಸೆಡರ್. ಹೇಳು ಏನು ಬೇಕು ನಿಂಗೆ? ವಾಶ್ರೂಮ್ ಬೇಕಂದ್ರೆ ಆ ಸೈಡ್ ಇದೆ. ಆಯ್ತು ಓಕೆ. ಏನು ಬೇಕವ? ಇರಿ, ಇದ್ರಲ್ಲಿ ನೋಡ್ಬೇಕಲ್ವಾ ನಿಮ್ಗೇನು ಬೇಕು. ಈ ಮಸಾಲೆ ಪಾಪಡ್ ಅಂದರೆ ನನಗಾಗಲಿ ಮೊಲಿಂಗಾಗಲಿ ತುಂಬ ಇಷ್ಟ. ಈಗ ನೈಗ್ತಾರೆ ನಮ್ಮದು ಊಟ ಮುಗೀತು. ನಾನು ಕಾಫಿ ತೊಗೊಂಡಿದ್ದೀನಿ, ಅದ್ಭುತವಾದ ಊಟ. ಹೇಗಿತ್ತಪ್ಪ ಊಟ? ಚೆನ್ನಾಗಿತ್ತು ರೀ. ಸ್ಯಾಟಿಸ್ಫೈ ಆಗಿಲ್ಲ? ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕೆ? ನನ್ನ ಇಷ್ಟ ಅದು. ತಗೋ ಇವಾಗ ಸ್ಯಾಟಿಸ್ಫೈ ಆಗು. ಅದು ನನಗೆ ಯಾಕಾಗುತ್ತೆ? 7,000 ತಗೋ ಸ್ಯಾಟಿಸ್ಫೈ ಆಗು. ನಾನು ಆರ್ಡರ್ ಮಾಡ್ತೀನಿ. ಮೇಲಿಂದ ಬಂದ್ರೆ ನಿಮ್ಗೆ ಆರ್ಡರ್ ಮಾಡಕ್ ಬರಲ್ಲ ಪಾಪ. ಏನ್ ತಿನ್ಬೇಕು ಏನ್ ಬಿಡ್ಬೇಕು ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಆಯ್ತು ತಾನೆ. ಅಲ್ಲ ಅವಾಗ್ಲೇನು ಅಷ್ಟೇ. ಈಗ ಕಾಫಿನೇ ಬೇಡವಾ? ಕಾಫಿ ಬೇಡ ಅಂತ ನಾನು ಕುಡಿತಿರೋದು ಎದೆ ಉರಿತದೆ. 3 ಕುಲ್ಚಾಕ್ ತಿಂತಾರ ಯಾರಾದ್ರೂ? ಕೇಳ್ತೀನಲ್ಲಿ ಯಾರನ್ನಾರ. ಇನ್ನು ಯಾರಾದ್ರೂ ನಿಮ್ಮ ಜೊತೆ ಒಂದು ಕುಲ್ಚಾ ತಿಂತಾರೆ, ಗ್ರೇವಿ ತಗೊಂತಾರೆ. ಆ ಗ್ರೇವಿ ಜೊತೆ ರೈಸ್ ತಗೊಂಡು ಅದಕ್ಕೆ ನಂಚ್ಕೊಂಡು ತಿಂತಾರೆ. ಹಿಂಗೆ ತಾನೇ ತಿನ್ನೋದು. 3 ಕುಲ್ಚಾ ತಿನ್ಬಿಟ್ಟು ಊಟ ಮುಗಿಸ್ಬಿಡ್ತಾರ ಯಾರಾದರೂ. ಆಮೇಲೆ ಇವಾಗ ಎದೆ ಉರಿತಿದೆ, ಒಂದು ಕಾಫಿ ಕೊಡಿ ಅಂತೆ. ನನಗೆ ಎದೆ ಉರಿತಲ್ಲಪ್ಪ. ಕಾಫಿ ಕುಡಿ. ಇದಕ್ಕೆ ಮುಂಚೆ ಹೇಳಿದ್ರೆ ಹೇಳಿಲ್ಲ. ಅಲ್ಲ ನೀನು ನನಗೆ ಉರಿತಿದೆ ಅಂತಿದ್ದಕ್ಕೆ ನಮಗೂ ಕೂಡ ಉರಿತಿದೆ. ಅದನ್ನೇ ಹಂಗಾದ್ರೆ ಉರಿತಿದೆ ಅಂತ ಅರ್ಥ. ಸ್ಕ್ಯಾನರ್ ಬೇಕಿತ್ತು. ಏನು ಸಾಕು ಬಿಡು, ಆಚೆ ಕಡೆ ಹೋಗಿ ಐಸ್ ಕ್ರೀಮ್ ತಿನ್ನಿವಿ ಬಾ. ಓಕೆ ಮ್ಯಾಕ್ಸ್ಗೆ ಹೋಗ್ಬೇಕು. ಹಾಂ ಮ್ಯಾಕ್ಸ್ಗೆ ಹೋಗ್ಬೇಕು. ಆಮೇಲೆ ಪಾರ್ಕಿಂಗ್ ಸಿಗಲ್ಲ, ಹಿಂಗೆ ಹೋಗ್ಬಿಟ್ಟು ಬರೋಣ. ಆಮೇಲೆ ಕೇಳ್ಕೊಂಡು ಹೋಗೋಣ. ನಾನು ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಬಿಟ್ಟು ಕೀ ಹುಡುಕ್ತಾ ಇದೀನಿ, ಗಾಬರಿ ಆಗ್ಬಿಟ್ಟು. ಅದಕ್ಕೆ ಅವಾಗಲೇ ನಗ್ತಾ ಇದ್ದಿದ್ದು ನಾವು. ಬನ್ರಿ ಫಸ್ಟ್ ಹೋಗ್ಬಿಟ್ಟು ಮತ್ತೆ ಮ್ಯಾಕ್ಸ್ಗೆ ಹೋಗೋಣ. ಮ್ಯಾಕ್ಸ್ಗಾ? ಸರಿ ಓಕೆ ಬರ್ತೀನಿ ಸರ್. ಮತ್ತೆ ಇಲ್ಲ ಎಲ್ಲಿದೆ ಮ್ಯಾಕ್ಸು? ಮುಂದೆ ಇರಲಿಲ್ವಾ? ಹೊಸದಾಗಿ ಓಪನ್ ಆಗೈತೆ. ಹೊಸದಾಗಿ ಓಪನ್ ಆಗೈತೆ. ಇದಿರೋದು ಈ ಜಗತ್ತಲ್ಲಿ ಇರಬಾರ್ದು. ನನ್ನ ಮಗನ ಇಲ್ದಿರೋದು ಜಗತ್ತಲ್ಲಿ ಇರಬಾರ್ದು. ಪಾಪ ನೋಡಿ, ಇದಕ್ಕಿಂತ ಇದು ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ಇದಿಲ್ಲ ಅನ್ಸುತ್ತೆ. ಸೈಜ್ ಇಲ್ಲಿ ಕೇಳಕ್ಕೆ ಕೊಡ್ತಾರೆ, ನೀನೇ ಹೆಂಗೆ ಡಿಸೈಡ್ ಮಾಡ್ತೀಯಾ ಸೈಜ್ ಇಲ್ಲ ಅಂತ? ಏನು ನಾನು ನಿಮಗೆ ಯಾವುದೇ ಇದರಲ್ಲಿ 12 to 18 ಇದೆ. ಅವ್ರು ಕೇಳಕ್ಕೆ ಕೊಡ್ತಾರೆ. ಇಲ್ಲಿರೋದು ಅಷ್ಟೇ ಅಂತಾರೆ ರೀ ಅವರು. ಯಾರು ಹೇಳಿದ್ದು? ಇಲ್ಲ ಸೈಜ್ ಇದೆ ಕೊಡ್ತೀನಿ ಅಂತ ಹೇಳಿಲ್ವಾ ಆಗಲಿ ಅವರು? ಕೇಳ್ತೀನಿ ಅವ್ರಿಗೆ. ಇಟ್ಕೋ ಇದನ್ನ. ಅದು ಕೊಡು. ಮೇಡಮ್ ಇದರಲ್ಲಿ ಸೈಜ್ ಇದೆಯಾ? 18 ಮಂತದ್ದು ಸೈಜ್ ಅಷ್ಟೇ ಸರ್. 3 ಪೀಸ್ ಇದೆ ಇಷ್ಟೇ ಇರೋದು. ಮಾಡ್ಕೊಂಡ್ರಾ ರೆಕಾರ್ಡು? ಥ್ಯಾಂಕ್ಸ್. ಹೆಂಗಿದೆ? ಸಖತ್ ಕ್ಯೂಟ್ ಆಗಿದೆಲ್ಲ. ಆನೋಗೆ ಅಲ್ಲ ನಿನಗೆ ಫಸ್ಟು ಆನೋಗೆ ಅಲ್ಲಿದೆ ಅಂತ ಇನ್ನೊಂದು ತೋರಿಸ್ತೀನಿ. ಬೇಡ ನನಗೆ. ಪಾಪ ನಿನಗೆ ಅಂತ ತಗೊಂಡು ಕೊಟ್ಟಿದ್ದೀಗ ನಾನು. ಯಾಕೆ ಹಿಂಗೆ ಆಡ್ತಿದ್ಯಾ ಪಾಪ್ಸ್? ಫೈನಲಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಈಗ ಕಾಫಿ ಕುಡಿತಾ ಇದ್ದೀವಿ. ಆದರೆ ಅಲ್ಲಿ ಹೋಗಿ ನೀರು ಕುಡ್ಕೊಂಬಂದೆ,
ತಗೊಂಡಿರೋ ನೀರನ್ನ ಅಲ್ಲ ಮ್ಯಾಕ್ಸಲ್ಲಿ ಬಿಟ್ಟು ಬಂತು. ಇದು ಇವತ್ತಿನ ನ್ಯೂಸ್. ಇದು ಬೈಟು ಅಲ್ಲ ಅನ್ಸುತ್ತೆ. ನಾನು ಬೈ 2 ಕೇಳಿದೆ, ಅವರು 2 ಕೊಟ್ಬಿಟ್ಟಿದ್ರು. ಅವರು ಬೈ 2 ಕಾಫಿ ತಂದ್ಕೊಬಿಟ್ಟಿದ್ದಾರೆ ಅವರು. ಕಾಫಿ ಕುಡೀರಿ ಆಯಿತು. ಹಾಂ, ಕಾಫಿ ಕುಡೀರಿ, ಮೀಟಿಂಗ್ ಹೋಗ್ಬೇಕು ನಾನು. ನಾನು ಇಲ್ಲೇ ಬಂದ. ನೋಡ್ಬಿಟ್ಟು ಪಾಪ ಆನವ್ ಹೇ ಆನ ನನ್ನ ಮುದ್ದ ಮಗನೇ. ಅಮ್ಮ ಸ್ವೆಟರ್ ತಂದಿರೋದು ಫುಲ್ ಖುಷಿ ಆಗ್ಬಿಡ್ತು. ಅಯ್ಯೋ ಅಮ್ಮ. ಮಮ್ಮ ಇಲ್ಲಿ ಮಗನೆ ನಿಮ್ದೇ ಬಾಸ್ ಕಾರು. ಹ್ಞೂ ನಾವು ನಿಂದೆ ಕಾರ್ ಒಳಗೆ ಹೋಗ್ಬೇಕಾ ನೀವು? ಹೇ ರಾಜು, ಹೇ ರಾಜು, ನನ್ನ ಮುದ್ದು ರಾಜಕುಮಾರ. ನನ್ನ ಮುದ್ದು ರಾಜಕುಮಾರ್. ಗಿಂತ ಇಲ್ಲಿ ಕಾರೊಳಗೆ ಕೂರಿಸುವಂತೆ. ಕಾರಲ್ಲಿ ಹೋಗ್ಬೇಕು ಪಾಪ ಬೂ ಅಂತೆ. ಪಾಪ ಬೂ. ಸರಿ ಬಾ ನಾವು ಓಪನ್ ಅವನೇನು ಕೂರ್ಬೇಕಂತೆ. ಆಯ್ತು ಓಹೋ ಅಂತೆ. ಇಟ್ಕೊಳಪ್ಪ ನಿಂದೆ ಕಾರು ಮಗನೇ. ಹೋಗು. ಶೂ ಎಲ್ಲಿ ಬಿತ್ತಾ? ಹಾಕುವಂತೆ ನಾಳೆ ಸಂಜೆಗೆ. ಹಾಂ ಹೌದು. ಓಕೆ, ಇವತ್ತು ಇನ್ನೊಂದು ಕೆಲಸ ಡಾಕ್ಟ್ರನ್ನ ಮೀಟ್ ಆಗಬೇಕಾಗಿತ್ತು. ಅದೊಂದು ಬ್ಯಾಲೆನ್ಸ್ ಉಳಿಸ್ಕೊಬಿಡ್ತು. ಅದಕ್ಕೆ ನಾಳೆಗೆ ರೀಶೆಡ್ಯೂಲ್ ಮಾಡಕ್ಕೆ ನೋಡ್ತೀನಿ. ಏನು ಮಗನೇ ನಿಂದ ಕಾರು? ನಿಂದೆ ಅಲ್ವಾ ಕಾರಿದು? ಹಾಂ, ಅದು ಇನ್ನೊಂದು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಡ್ರೈವಿಂಗ್ ಅಂದರೆ ಈಗಲೇ ಸಿಕ್ಕಾಪಟ್ಟೆ ಇಷ್ಟ. ಆ ಸೈಡು ಅಂದರೆ ಆ ಸೈಡು ನಮ್ಮ ಬೇಬಿದು ಟಾಯ್ ಥರ ಸಿಗುತ್ತಲ್ಲ, ಹಿಂಗೆ ಡ್ರೈವಿಂಗ್ ಮಾಡೋದು, ಅದು ಹಾಕೊಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ. ನೋಡೋಣ. ಏನು ಮಗನೇ ಏನು ಮಾಡ್ತಿದ್ಯಾ? ಹ್ಞೂ ಹಾಂ ಬಾ. ಅಮ್ಮ ಅನ್ನು ಅಮ್ಮ ಬಾ ಅನ್ನು. ಅಮ್ಮ ಕಡಿದಿತ್ತು ಭಾಳ ಕಡಿದಿಡ್ತು ಬಾ ಅಂತ. ಅಮ್ಮ ನೋಡಮ್ಮ ಅಮ್ಮ ಅನಿಸ್ತಾ ಇದ್ದೀನಿ. ಇನ್ನೊಂದ್ಸತಿ ಅನು ಅಮ್ಮ. ನೀನು ಕೇಳ್ತಾ ಇಲ್ವಲ್ಲ? ನೋಡಿದ್ರಾ? ಸರಿ, ಕ್ಲಿಯರ್ ಕಟ್ಟಾಗ ಅಮ್ಮ ಅನ್ಬಿಡು. ಅಮ್ಮ ಅನ್ಬಿಡು. ಅಮ್ಮ ಹೇಳು. ಈಗ ತಾನೆ ಅಂತಲೂ ಅಮ್ಮ ಅನ್ನು ಈಗ ತಾನೆ ಅಂತಲೂ ಯಾವಾಗ? ಹ್ಞೂ ಹಾಯ್. ಏನಕ್ಕೆ ನಾನು ಯಾರು ಹೇಳ್ಕೊಟ್ಟಿದ್ದು ನಿಂಗಿದು? ನೋಡವ ಏನವ ಇದು? ಟೊಪ್ಪಿ ನನಗೆ ಹಾಕ್ಸವನಲ್ಲ. ಅವನಿಗೆ ಹೊಸ ಚಪ್ಪಲಿ ತಂದಿರೋದು ಆಗ್ತಾಯಿಲ್ಲ. ಹೋಗೋಣ ಈಗ. ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ವಾಪಸ್ಸು. 1-2 ದಿನ ನಮ್ಮ ಮನೇಲಿ ನಾವು ಸ್ಪೆಂಡ್ ಮಾಡಲಿ ಅಂತ. ನಮಸ್ತೆ ಅಮ್ಮ. ನಿಮಗೆ ಯಾವಾಗಲಿಂದ ಅಮ್ಮ ಮಂಡಿನೂ? 1 ವರ್ಷ ಆಯ್ತಾ? 1 ವರ್ಷದ ಮೇಲೆ ಆಗೋಯ್ತಾ ಸೀರಿಯಸ್ ಆಗಿ ಪೇನ್ ಇರೋದು? ಆದರೆ ಜಾಸ್ತಿ ಆದಾಗ ಹಿಂದಗಡೆ ಸೊಂಟ ಸೈಡಲ್ಲಿ ಲಾಕ್ ಆಗಿಬಿಡುತ್ತೆ. ಇದು ಜಾಸ್ತಿ ಆಗಿಬಿಡುತ್ತೆ ಮಂಡಿ ನೋವು. ಬಟ್ ಅವರು ಡಾಕ್ಟ್ರ್ ಅದು ಅವ್ರುಗಳು ಎಲ್ಲ ಇದಕ್ಕೆ ಗ್ಯಾಸ್ಟ್ರಿಕ್ ಅಂತಲೇ ಹೇಳಿದ್ರಾ? ಗ್ಯಾಸ್ಟ್ರಿಕ್ಕಿಗೆ ಅಂತ ಇಲ್ಲಿರೋ ಡಾಕ್ಟ್ರ್ ಒಬ್ಬ ಹೇಳ್ತಾನೆ. ಬೇರೆಯವರು ಅದೇ ವೆಯ್ಟ್ ಲಾಸ್ ಮಾಡಿ ಮಂಡಿ ಆಪ್ರೇಷನ್ ಮಾಡಿಸಿ
ಆ ಮೂಳೆ ಬಿಟ್ಟೋಗೈತೆ ಹಂಗೆಲ್ಲ ಹೇಳ್ತಾರೆ. ಓ ಸುಮ್ಮನೆ ಅದೆಲ್ಲ ಸುಳ್ಳು. ನಾನು ಬಿಟ್ಟು ನನಗೆ ಗೊತ್ತಾಗುತ್ತಲ್ಲ, ಹಾಂ ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇದೀನಲ್ವಾ, ಹಾಂ ಒಂಚೂರು ಕಡಿಮೆ ಇರೋ ಡೇ ಬೈ ಡೇ ಕಮ್ಮಿ ಆಗ್ಬೇಕು ಈಗ ನನಗೆ. ಏನು ಹಂಗಳ್ತಾ ಇದ್ದ ಕಾಲೆಲ್ಲ ಎತ್ಕೊಂಡು ಕಾರ್ ಆನ್ ಆಗೋಯ್ತಂತ. ಓ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಅಂತ. ಗೊತ್ತಾಗುತ್ತೆ ನಿಮ್ಮ ಕಾರ್ ಬಂದರೆ ಅವನಿಗೆ. ಹೌದಾ ಮಗ್ನೆ? ನಾನು ವೀಡಿಯೋ ಮಾಡಲೇಬೇಕು ನಗ್ತಿರೋದು ನೋಡಿ. ಎವ್ರಿ ಟೈಮ್ ನಮ್ಮ ಅತ್ತೆ ಇದು ಹುಷಾರು ತಪ್ಪೋದು ಯಾವಾಗ ಗೊತ್ತಾ, ಈ ಉಪವಾಸ ವ್ರತ ಅಂತ ಮಾಡಿಕೊಂಡು ನಿಜವಾಗ್ಲೂ ಲಾಸ್ಟ್ ಟೈಮು ಅಡ್ಮಿಟ್ ಅದು ಅಲ್ಲಮ್ಮ, ಈ ವಿಷಯಕ್ಕೆ ಅಡ್ಮಿಟ್ ಆಗಿಬಿಟ್ಟಿತ್ತು. ಸೇಮ್ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಅಂದ್ಬಿಟ್ಟು ಈಗ ಕೂತಿರೋದು ನೋಡಿ ಹಾಸ್ಪಿಟ್ಲಲ್ಲಿ. On the bus go round and round, round and round, round and round. The wheels on the bus round and round, all through the town. The doors on the bus go open and shut, open and shut. Ingema, open and shut, open and shut. The doors on the bus go open and shut, all through the town. The babies on the bus go wee 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 wee. ಪಾಪಮ್ಮ ಪಾಪಮ್ಮ ಸಿವಿಯರ್ ಗ್ಯಾಸ್ ಮಾಡಿಕೊಂಡು ಅಲ್ಲ ಅವರು ಡಾಕ್ಟ್ರ್ ಹೇಳಿದ್ರು ಏನಕ್ಕೆ ಮಾಡಕ್ಕೆ ಹೋಗ್ತಿರಕ್ಕೆ ಇದಕ್ಕೆ, ಅದು ಬ್ಲಡ್ಗೆಲ್ಲ ಸ್ಪ್ರೆಡ್ ಆಗೋಗ್ಬಿಡುತ್ತಂತ ಪಾಪ. ಅವ್ರು ಹೆಂಗೆ ಹೇಳಿದ್ರು ಗೊತ್ತಾ, ಎಲ್ಲ ಗ್ಯಾಸ್ಟ್ರಿಕ್ ಹೇಳಿದೆ ಸರ್ ಲಾಸ್ಟ್ ಟೈಮ್ ಇದರಿಂದ ಅಡ್ಮಿಟ್ ಆಗಿದ್ರು ಅಂತ. ಹ್ಞೂ ಸರ್ ಅದು ಏಜ್ ಆಗಿದೆ ಮಾಡೋಕ್ಕಾಗಲ್ಲ ಅಂದರೆ ಬಾಡಿ ತಡ್ಕೊಳ್ಳಲ್ಲ. ಆಮೇಲೆ ಬಿ ಪಿ ಇರಲಿಲ್ಲ, ಬಿ ಪಿ ಬಂದೈತೆ. ಅವ್ರು ಹೇಳಿಲ್ಲ, ನಾನು ನೋಡಿದೆ ನಾನು ಶಾಕ್ ಆದೆ, ನಾನು ಬಿ ಪಿ ಬಂದೈತೆ. ಫೈನಲಿ ನಾವು ಮನೆಗೆ ಬಂದು ನನ್ನ ಫ್ಯಾಮಿಲಿ ಸದಸ್ಯರಲ್ಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಎಲ್ಲರಿಗೂ ಹೇಳೋದು, ಪೂಜೆ ಗೀಜೆ ಎಲ್ಲ ಹೋಗಿ ಲಿಮಿಟಲ್ಲಿ ಮಾಡಿ, ರಥ ಗೀತ ಅಂದ್ಕೊಂಡು ಜಾಸ್ತಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಅವ್ರಿಗೆ ಹೇಳಿ ಅಂತ ಬಿಟ್ಟು ಹೇಳ್ತಾರೆ, ನಗ್ತಾರೆ ನಮ್ಮತ್ತೆ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಏನು ಬಟ್ಟೆ ತಗೊಂಡು ಮೇಗಡೆ ಬರೋಷ್ಟರೊಳಗೆ ನನಗೆ ಸರ್ಪ್ರೈಸ್ ಏನು ಗೊತ್ತಾ, ನನ್ನ ತಮ್ಮ ಬಂದು ಮಾಡಿದ್ದಾನೆ. ಹೆಂಗೋ ಬಂದೆ ಅಂದರೆ ಈಗ ಬಂದೆ ಅಂತಂದ. ನಾನು ಹೌದು, ನಾವು ಅವನೇ ಬಾಗಿಲು ತೆಗೆದಿದ್ದು. ನಾನು ಶಾಕು. ಅಚ್ಚು ಚೆನ್ನೈ ಹೆಂಗಿತ್ತು? ಅಚ್ಚು ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡ್ದ. ಸೊ ನನಗೆ ನಿನ್ನ ಹತ್ರ ಕೇಳಬೇಕು ಅಂತ, ಈ ಶಿವಣ್ಣನ ಮತ್ತು ರವಿ ಸರ್ನೆಲ್ಲ ಮೀಟ್ ಆದಲ್ಲ, ಹೆಂಗಿತ್ತು ಫೀಲು? ಒಂಥರ ಸಕ್ಕದಾಗಿತ್ತು. ಯಾಕಂದರೆ ಅವ್ರದ್ದು ಆ್ಯಕ್ಟರ್ಸ್ ಅಂದರೆ ಅವ್ರದ್ದೊಂದು ಆರ ಇರುತ್ತೆ ಅಲ್ವಾ, ಸೂಪರ್ ಸ್ಟಾರ್ ಅನ್ನೋ ಆರ. ಹಾಂ, ನಿನ್ನ ಅವರು ರೆಕಗ್ನೈಸ್ ಮಾಡಿದ್ರಲ್ಲ, ನಿನ್ನ ಶಿವಣ್ಣ ಕಂಡಿಡ್ಬಿಟ್ಟು ನಿನ್ನ ಕಂಡ್ರೆ ಇಷ್ಟ ನಿನ್ನ ಫ್ಯಾನು ಅಂತ ಹೇಳಿದ್ರಲ್ಲ, ನಿಮ್ಗೆ ಹೆಂಗಿತ್ತು ಫೀಲು? ಅದೊಂಥರ ಹೆಂಗಂದರೆ ವರ್ಣಿಸೋಕ್ಕಾಗಲ್ಲ. ಅದೊಂಥರ ಇದು ಏನಂತಾರೆ ಅದಕ್ಕೆ, ಇನ್ಸ್ಪಿರೇಷನ್, ಮುಂದೆ ಮಾಡೋಕೊಂಥರ ಉರಿದುಂಬಿಸೋದು ಅಂತ ಹೇಳ್ತಾರೆ. ಹಾಂ ಅಲ್ವಾ. ಸೊ ಹಂಗೆ ಅಮ್ಮ ಏನು ಅಡುಗೆ ಮಾಡ್ತಾಯಿದ್ದೀರಾ? ಅನ್ನ ರಸ. ಈಗ ನಿಮಗೆ ಪಾಪ ಅಮ್ಮ ಜೊತೆಗಿದ್ದಾರಲ್ಲ, ಇವಾಗ ಹೆಂಗಿದೆ ಫೀಲು? ಹಾಂ, ಏನಂದ್ರೆ ಅವಳು ಒಂಥರ ಕೊಷ್ಟಿ ತರ ಆಡ್ತಾ ಇರ್ತಾರೆ. ಏನೇನು ಕೊಷ್ಟಿ ತರ ಆಡ್ತಾರೆ ಅಂದ್ರೆ ಎಲ್ಲೂ ಕಂಫರ್ಟ್ ಫೀಲ್ ಮಾಡಲ್ಲ. ಅವ್ರ ಮನೇನೆ, ಅವ್ರ ಹಾಸಿಗೆನೆ. ನಮ್ಮಮ್ಮನೆ ನಾನು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತೀನಿ, ನೋಡು ಅಡ್ಜಸ್ಟ್ ಆಗಲ್ಲ. ಆಮೇಲೆ ನನ್ನ ಮಗ ಇಲ್ಲಿ ಬಂದು ಫುಲ್ ಖುಷಿಯಿಂದ, ಏನವ ಏನು ಹಾಕೊಂಡ ಬಾಯಿಗೆ? ಇಲ್ಲಪ್ಪ ನೋಡಿದೆ. ನೋಡಿ, ಹೆತ್ತವ್ರಿಗೆ ಇದೊಂದು ಕಷ್ಟ, ಎಲ್ಲಿದ್ರೂ ಮೈಂಡಲ್ಲಿ ಓಡಿಸ್ಕೊಂಡು ಅಯ್ಯೋ 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 ದೇವರೇ ದೇವರೇ, ಕರೆಂಟೆಲ್ಲ ಮುಟ್ಕೊಂಡು. ಹಾಂ, ಸೊ ಇದು ನಮ್ಮ ಮನೆ ಇವತ್ತಿನ ಪರಿಸ್ಥಿತಿ. ಸಮಯ 8:25 ಸಾರಿ. ಯಾರೋ ಬಂದ್ರಲ್ಲಪ್ಪ, ಯಾರಪ್ಪ ಅದು? ಯಾರೋ ಮಮ್ಮ ಅಂತ, ಅಯ್ಯೋ ಏ ಮಮ್ಮ ಅಂತ, ಬಾಮೇಕ್ಳು ಹೇ ಬಾಮೆ ಕ್ಲಾಸ್. ನನ್ನ ಮಗನ ಮಾತಾಡ್ಸ್ರೋ, ಪಾಪ ನನ್ನ ಮಗ. ಓಕೆ, ಟ್ವಿಂಕಲ್ ಹೇಳು. ಹಾಂ ಹಾಂ,
ಹಾಯ್ ಡೈಮಂಡ್ ಇನ್ ದ ಸ್ಕೈ ಯೇ ಏನವ ನನ್ನ ತಮ್ಮನ ಪಾಪ ಏನವ ಊಟ ಅಷ್ಟೇ ಕೊಟ್ಬಿಟ್ಟಿದ್ದೆ ನನ್ನ ಮಗನಿಗೆ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಪಾಪ. ಏನು ಪಾಪ ನೀನು ಅಚ್ಚು ಆ ಹಣ್ಣು ಹೆಂಗಿದೆ ಹೇಳವ? ಅಲ್ಲ ಏನು ಹಣ್ಣು ಹೇಳೋದು? ಇದು ಜ್ಯೂಸ್ ಮಾಡ್ತಾರಲ್ಲ. ಇಲ್ಲ ಕಣೋ ಪಾಪ ಹಣ್ಣು ಹೆಸರು ಏನೋದೇನು ಗೊತ್ತಿಲ್ಲ ನನಗೆ. ಇದು ಈ ಹಣ್ಣದು ಅಮರ್ ಪಾಲ್. ನೀನು ಹಣ್ಣು ತರಕಾರಿ ತಿನ್ನಲ್ಲ, ನೀನು ಮಾತಾಡಲೇಬೇಡ. ಅಮರ್ ಪಾಲ್ ಇದು ಟೊಮೊಟೊ ಕ್ಯಾಟಗರಿಗೆ ಸೇರೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಹಾಂ 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 ಹ್ಞೂ ಅದೇ ಡೆಲಿವರಿಗೆ ಅಂತ ಕಾಸು ಸಿಕ್ಕಿದ್ನಲ್ಲ, ಹೋಗ್ಬಿಟ್ಟಿದೆ ಅಂತ OTP ಕೊಟ್ಟೆ, ಹೋಯ್ತು. ಅದು ಅಪ್ಪ ಲೋನ್ಗೆ ನಂಬಲ್ಲ, ಅದು ನಂಬ್ತಾ ಇರಲಿಲ್ಲ. ಏನಂತ ಹೇಳಿದ್ರು ಗೊತ್ತಾ, ಅಪ್ಪಂದು ಇದು ನಡೀತಿತ್ತು OTP ಅಂದರೆ ಅವ್ರಿಗೆ ಲೋನ್ ಅಲ್ಲಿ ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹೆಸರು ಮೇಲೆ ತೊಗೊತಾ ಇದ್ದಾರಲ್ಲ, ಸೊ ಅದಕ್ಕೆ ಸುಮಾರು OTP ಎಲ್ಲ ಹೋಗ್ತಾ ಇದೆ ಈಗ ಆಲ್ರೆಡಿ. ನನಗೆ ಒಂದ್ಸತಿ ಲಿಂಕ್ ಕಳಿಸ್ಬಿಟ್ಟು OTP ಎಲ್ಲ ಕೇಳ್ಬಿಟ್ರು ರೀಸೆಂಟಾಗಿ. ಎದ್ರುಕೊಂಡ್ಬಿಟ್ಟು ಅಯ್ಯೋ ಕೊಟ್ಬಿಟ್ಟಲ್ಲ ಅಂತ ಎದ್ರುಕೊಂಡ್ಬಿಟ್ಟಿದ್ದೆ. ಅದನ್ನ ಇದೊಂದು ಮಾಡಬೇಕಲ್ಲ ಅಂತ ಅನ್ಕೊಂಡಿದ್ದೆ. ಇವತ್ತು ಸೀದಂಗೆ ಮಾಡಿದೆ, ಮಾಡಿಬಿಟ್ಟು ಫುಲ್ ರಿಯಲಾಗಿ ಹತ್ಬಿಟ್ಟೆ. ಯಾವ ಥರ ಹತ್ತಿದೆ ಹೇಳಿ ಅಂತ ಇದ್ದೀನಿ. ಅದಕ್ಕೆ ಇವಳು ನಂಬಲ್ಲ. ನಾನು ಮೋಟಿವೇಶನಲ್ ಮಾದೇವಿ ಆಗ್ಬಿಟ್ಟಿದ್ದೆ. ಮೋಟಿವೇಶನ್ ಮೌಲ್ಯ ಜೀವನದಲ್ಲಿ ಎಲ್ಲಾನು ಹಂಗೆ ಆಗಲ್ಲ. ಏನ್ ಮಾಡಕ್ಕಾಗತ್ತೆ, ದುಡಿಯೋಣ ಬಿಡಿ. ಪಾಪ ಈಗ ಮತ್ತೆ ಅದನ್ನ ಸೇವ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ನಾನು ಆಫ್ ಆಗೋದೆ. ಇವಳು ಆಗಲೇ ಇರೋ ಗೋಲ್ಡನ್ನೆಲ್ಲ ಫ್ಲೆಡ್ಜ್ ಇಟ್ಬಿಟ್ಟು ಅದು ಎಷ್ಟು ದಿನ ಆಗುತ್ತೆ ಅದೆಲ್ಲ ಯೋಚನೆ ಮಾಡಿಬಿಟ್ಟು ಅವಳು ಆಗಲೇ. ಅಲ್ಲ ಏನ್ ಗೊತ್ತಾ ಅಂದ್ರು, ಈಗ ನಾವು ಬಟ್ಟೆ ತಗೋಬೇಕು ಅಂತ ಕೇಳ್ದೆ ಗೊತ್ತಾ ನೀನು, ಅದಕ್ಕೂ ಕೂಡ ಕಾಸಿಲ್ಲ ಅಂತವ್ರೆ. ಅಳ್ತವ್ರೆ, ಅಳ್ತು ಫುಲ್ಲು ಕಣ್ಣೀರ್ ನೋಡೆ ತಪ್ಪ. ಅದು ಯಾವ ಮಟ್ಟಿಗೆ ಅಂದ್ರೆ ಅಮ್ಮ ಇಲ್ಲೆಲ್ಲ ಹಿಡ್ಕೊಬಿಡ್ತು ನನಗೆ. ಆ ಥರ ಹತ್ಬಿಟ್ಟೆ. ಅಂದರೆ ಹೊರಳಿಂದ ಇಲ್ಲಿಂದ ಕಣ್ಣೀರು ತರಿಸ್ಬೇಕಲ್ಲ, ಇಲ್ಲಿಂದ ಹೀರಿ ಕಣ್ಣೀರು ತರಿಸ್ತಾ ಇದ್ದೆ ಹಿಂಗೆ. ಆಗ್ಬೋದು ಅಂತ ನೆನ್ಸ್ಕೊಂಡು ಅದು ನಿಜ 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 ಹಂಗೆ ರಿಯಲಾಗಿ ಫೀಲ್ ಮಾಡ್ಕೊಂಡೆ ನಾನು ಹಿಂಗೆ. ಅಲ್ಲಮ್ಮ ಈ ಥರ ತುಂಬ ಜನ ಆಗಿದ್ದಾರೆ, ಸ್ಕ್ಯಾಮ್ ಆಗಿದ್ದಾರೆ. ಸ್ಟಾರ್ಸ್ಗಳನ್ನೇ ಬಿಟ್ಟಿಲ್ಲ, ಎಲ್ಲರೂ ಸ್ಕ್ಯಾಮ್ ಮಾಡಿ. ಹೌದಾ? ಅಂಥ ಸ್ಟಾರ್ಸ್ಗಳಿಗೆ ಬಿಡಲ್ಲ ಇನ್ನು ನಮ್ಗಳಿಗೆ. ಅದಕ್ಕೆ ಒಂದೊಳ್ಳೆ ಮೆಸೇಜು ಆಯಿತು ನನ್ನ ಕಡೆಯಿಂದ. ಸೂಪರ್. ಹಾಂ ಅದು ನೋಡಿ, ಒಂದು OTP ಮತ್ತು ಲಿಂಕ್ ಕ್ಲಿಕ್ ಸಾಕಮ್ಮ. ಓ ನಮ್ಮಮ್ಮ ವಿಡಿಯೋ ಕಾಲ್. ಅಮ್ಮ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ ಅಮ್ಮ, ನೀವು ಕಾಲ್ ಮಾಡಿದಾಗ ಅದಕ್ಕೆ ನಾನು ಕಟ್ ಮಾಡಿದೆ. ಓಹ್ ಎಲ್ಲರ ಇದು ಏನಪ್ಪ ಪ್ರಮೋಷನ್ ಕಾಲಲ್ಲಿ ಮೀಟಿಂಗ್ ಅಲ್ಲಿ ಇದ್ದೆ. ಎಲ್ಲರೂ ಉತ್ತರಗಳು ಹೇಳ್ಬಿಟ್ರಪ್ಪ ನಮ್ಮಮ್ಮನಿಗೆ. ಪಾಪ ಬೆಳಗ್ಗೆಯಿಂದ ಅವ್ನು ಈಜಾಡ್ತಾವ ನಮ್ಮ ಬೆಡ್ ಮೇಲೆ. ಓಕೆ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನೋಡೋರಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.